ಕೆಂಚಕ್ಕೆ ರಿಸೆಪ್ಷನ್ ಸ್ಟಾರ್ಟ್ ಆದ್ರೆ ಇನ್ನೂ ಜನನೇ ಬಂದಿಲ್ಲ, ಗಂಟೆಯನ್ನು ಬಂದು ನಿಂತವೆ. ಹ್ಞೂ ಕಣೆ ಅಮ್ಮಾಜಿ, ನಾವು ಅಂದರೆ ಬೇರೆ ಬಸ್ಸಿಗೆ ಬಂದ್ವಲ್ಲ, ಹೊತ್ತು ಮುಂಚೆ ಬಂದ್ವಿ, ಹಂಗಾಗಿ ಇನ್ನೂ ಜನ ಬಂದಿಲ್ಲ. ಇನ್ನು ಮದುವೆ ಬಸ್ ಬೇರೆ ಬಂದಿಲ್ಲ, ಜನ ಎಲ್ಲ ಮದುವೆ ಬಸ್ಸಿಗೆ ಬರ್ತಾರೆ. ಹೇಳಮ್ಮ, ಊರಾಗೆ ಜನ ಯೋಸತಿ ಹೋದ್ರು ಒಂಡಲ್ಲ ಜಲ್ದು, ಅದಕ್ಕೆ ಬೇಜಾರು ಕರೆಯೋಕೆ ಸುಮ್ಮನೆ ಹೇಳಿ ಕಾಳು ಕೊಟ್ಟು ಬಂದುಬಿಡ್ಬೇಕು. ಅಪ್ಪಾಳ್ಗವ್ರು ಬರ್ತಾರೆ. ಹಿಂಗೆ ಬಸ್ ಮಾಡಿದ್ವಿ ಬರ್ರಿ ಬರ್ರಿ ಅಂದರು 16 ಸತಿ ಮಂತ ಕರೆಸ್ಕೊಂತಾರೆ. ಜಲ್ದು ಅಡ್ಡಲ್ಲ ಕಣಕ. ಇನ್ನೇನು ಯಾರೂ ಬಂದಿಲ್ಲ. ನನಗೆ ಗೊತ್ತಿರೋರು ಯಾರನ್ನ ಇದ್ದಾರೆ ನೋಡಂಗಿರು, ಮಾತಾಡ್ಸೋಣ. ಅಜ್ಜಿಲಿ ಕುತ್ಕೊಂಡಿರಿ, ಆ ಕಡೆಗೆ ನನ್ನ ಫ್ರೆಂಡ್ ಬಂದವಳೆ, ಮಾತಾಡಿಸ್ಕೊಂಬರ್ತೀನಿ. ಮಮ್ಮಿ ಅಜ್ಜಾಕೋ ನಿನ್ನೆ ನೋಡ್ತಾ ಇದ್ದೀನಿ ನೋಡು, ನಿಂಗೆ ಗೊತ್ತಿರಬೇಕೇನೋ. ಅಯ್ಯೋ ಸುಮ್ಮನಿರೆ, ಆ ಅಜ್ಜಿನ ನಾನು ಆವಾಗಲೇ ನೋಡಿದೆ. ನಮ್ಮ ಅಮ್ಮ ಫ್ರೆಂಡು ಸಿಕ್ಬಿಟ್ರೆ ಅಂತ ತಲೆ ತಿಂದು ಕೈ ಹಾಕುತ್ತೆ, ಅದು ಇದು ಅಂತ. ಅದಕ್ಕೆ ನಾನು ನೋಡಿರೋ ನೋಡ್ತಾಳೆ ಅಂದ್ಕೊಂತಿದ್ದೀನಿ. ಆ ಅಜ್ಜಿ ಸವಾಸ ಬೇಡ, ಸುಮ್ಮನಿರು. ಓಹೋ, ಹಂಗೆ ಕನೆಕ್ಟ್ನ ಪಾರ್ಟಿ ಏನು ಅಮ್ಮ ಕರೆಯಮ್ಮ, ಟೈಮ್ ಪಾಸ್ ಆಗುತ್ತೆ. ಇನ್ನೂ ರಿಸೆಪ್ಷನ್ ಸ್ಟಾರ್ಟ್ ಆಗಿಲ್ಲ, ಬೇಜಾರಾಗ್ತೈತೆ ನನಗೂ ಕುತ್ಕೊಂಡು. ಬೇಡ ಸುಮ್ಮನಿರಿ. ಆ ಆಂಟಿ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದರೆ ನಿಲ್ಲಿಸು ಅಂದರು ನಿಲ್ಲಲಿಲ್ಲ. ಇನ್ನು ಎತ್ತೆತ್ತವು ಎತ್ಕೊಂಡು ಕುತ್ಕೊಂತೈತಿ. ಆ ಹೆಣ್ಣಿಂದು ಈ ಗಂಡಿಂದು ಏನು ಕೆಲಸ ಮಾಡ್ತೀರಾ, ಏನು ಕಾರ್ಯ ಮಾಡ್ತೀರಾ. ಅಯ್ಯೋ ಆಂಟಿ ಎತ್ತೆತ್ತ ಮಾತಾಡಿ ಸುಮ್ಮನಿರಮ್ಮ, ಆಂಟಿ ಸವಾಸ ಬೇಡ. ಇವಾಗ ನೋಡಿ ಅಮ್ಮಾಜ ಮೇಲೆ ಆ ಕಡೆ ತಲೆ ತಿನ್ನಕ್ಕೆ ಹೋದ್ಲು ಕಣೆ, ಯಾರನ್ನ ಹುಡಿಕೊಂಡು ನಮ್ಮ ತಲೆ ತಿಂದು ಸಾಲದು ಅಂತ. ಹೆಂಗನ ಮಾಡ್ಕೊಳ್ಳಿ, ಸುಮ್ಮನೆ ಕೂತ್ಕೊಳ್ಳಿ ನೀನು, ಹೆಂಗ ಓದಲ್ಲ. ಅಮ್ಮಣಿ, ನೀನು ಸುಜಾತನ ಮಗಳಲ್ವೇ? ಗೊತ್ತೇ ನಾನು ಯಾರು ಅಂತ? ಹೌದು ಆಂಟಿ, ನಾನು ಸುಜಾತನ ಮಗಳೇನ. ನೀವು ಎಲ್ಲೋ ನೋಡಿದ್ದೀನಿ ಕಣಂಟಿ, ನೆನಪಾಗ್ತಾ ಇಲ್ಲ. ನಾನು ಕಣನ ನಿಮ್ಮ ಅಮ್ಮ ಫ್ರೆಂಡು ಅಮ್ಮಾಜಿ ಅಂತ. ನಿಮ್ಮ ಅಮ್ಮಂಗೆ ಚೆನ್ನಾಗಿ ಗೊತ್ತು, ನಾನು ಕೇಳಿ ಹೇಳ್ತಾಳೆ. ಸ್ಕೂಲ್ಗೆ ಹೋಗ್ಬೇಕಾದ್ರೆ ನಾನು ಅವಳ ಜೊತೆಗೆ ಹೋಗ್ತಿದ್ದು. ಹೌದಾ ಆಂಟಿ? ಏನಪ್ಪ ನನಗೆ ಗೊತ್ತಿಲ್ಲ ಆಂಟಿ, ಅಮ್ಮ ಹೇಳ್ಗಿಳಿತೇನೋ ಮರ್ತಂಗಾಗೈತೆ, ಸಾರಿ ಆಂಟಿ. ಇಲ್ಲಿ ಮೇಡಮ್, ಅದಕ್ಕೆಲ್ಲ ಸಾರಿ ಕೇಳ್ತೀಯಾ? ಇವಳು ನಿನ್ನ ಮಗಳೇನು? ಹ್ಞೂ ಆಂಟಿ, ನನ್ನ ಮಗಳು. ಅಂದಾಗೆ ನೀವು ಮದುವೆಗೆ ಬಂದಿದ್ದೀರಲ್ಲ, ಯಾವ ಕಡೆ ಸಂಬಂಧ ನಮ್ಮ ನಿಮಗೆ? ಹೆಂಗೆ ಸಂಬಂಧ? ನಮಗೂ ದೂರ ಸಂಬಂಧ ಆಂಟಿ. ಅದೇ ಹುಡುಗಾರ ಅತ್ತೆ ಐತಲ್ಲ, ಅವ್ರ ಅತ್ತೆ ನಮ್ಮ ಅತ್ತೆಯರ ಚಿಕ್ಕಮ್ಮನ ಮಗಳಂತೆ, ಹಂಗಾಗಿ ಬಂದಿದ್ದೀವಿ ನಾವು. ಹ್ಞೂ, ನಾವು ಹುಡುಗಿ ಕಡೆ ಕಣಮ್ಮ. ಹುಡುಗಿರ ಅಮ್ಮನ ತವ್ರ ಮನೆ ನಮ್ಮೂರೇನ. ಹೌದಾ, ಸರಿ ಆಂಟಿ, ಆಯಿತು. ನಿಮ್ಮ ಅಮ್ಮ ಚೆನ್ನಾಗಿರ್ಲೆ, ಯಾಕೆ ಬಂದಿಲ್ಲ ಅವಳ ಮದುವೆಗೆ? ಅವ್ರಿಗೆ ಹೇಳಿಲ್ವೇ? ಇಲ್ಲ ಆಂಟಿ, ಚೆನ್ನಾಗಿದ್ದಾರೆ. ಹೇಳಿದ್ರು ಅಮ್ಮರು, ಬೆಳಗ್ಗೆ 3 ಬರ್ತೀವಿ ಅಂದರು. ನಾವಿನ್ನೇನು ಅವರು ಬಟ್ಟೆ ನಮಗೂ ತಂದು ಕೊಟ್ಟಿದ್ರಲ್ಲ, ಅದಕ್ಕೆ ನಾವು ರಿಸೆಪ್ಷನ್ಗೆ ಬಂದ್ವಿ. ನಾವು ಬಟ್ಟೆ ಕೊಡಬೇಕಿತ್ತು ಅವ್ರಿಗೆ, ಅದಕ್ಕೋಸ್ಕರ. ಅಯ್ಯೋ, ನಿಮ್ಮಮ್ಮ ಎಲ್ಗೂ ಹೋಗಲ್ಲ ಹೇಳಮ್ಮ, ಯಾವಾಗಲೂ ಬದುಕು ಅಂತ ಮಂತೆಗೆ ಇರ್ತಾಳೆ. ಹಿಂಗೆಲ್ಲ ನಾವು ಹೋಗ್ತಿರ್ಬೇಕು, ಬದುಕು ಮಾಡ್ತಿರ್ಬೇಕಮ್ಮ. ಹ್ಞೂ ಆಂಟಿ, ನಮ್ಮಂಗೆ ಹೇಳ್ತೀವಿ ಕೆಲಸ ಕಮ್ಮಿ ಮಾಡ್ಕೊಳಮ್ಮ, ಹೇಳಿದ್ದಕ್ಕೆಲ್ಲ ಹೋಗು ಅಂತ. ಅದೇ ನಮ್ಮಮ್ಮ ಏನೋ ಇಷ್ಟನೇ ಪಡಲ್ಲ. ನಿಮ್ಮಮ್ಮ ಏನು ಕೆಲಸ ಮಾಡ್ತಾವ್ರೆ? ಏನಿಲ್ಲ ಆಂಟಿ, ಅಮ್ಮರದು ಅಡ್ಕೆದೆ ಕೆಲಸ. ಓದ್ಬೋದಿತ್ತೆ ಮದುವೆಗೆ ಬಂದಿರಂಗ ನಾನು ಸಿಗ್ತಿದ್ದೆ, ಮಾತಾಡಬೋದಿತ್ತು ಅಂದೇಳ. ಅಂದಾಗೆ ನಿಮ್ಮ ತಮ್ಮಂಗೆ ಎಲ್ಲ ಏನು ನೋಡ್ತಿದ್ದೀರಾ? ಮದುವೆ ಮಾಡ್ತೀರೇನು ಇವಾಗಲೇನ? ಹ್ಞೂ ಆಂಟಿ, ನೋಡ್ತಿದ್ದೀವಿ, ಎಲ್ಲೋ ಸೆಟ್ ಆಗ್ತಾಯಿಲ್ಲ. ಅವನು ಮನೆ ಹತ್ರ ಇದನ್ನಲ್ಲ, ಎಲ್ಲನ ಕೆಲಸ ತರಬೇಕು ಅಂತಾರೆ. ಹಂಗಾಗಿ ಇನ್ನೂ ಎಣ್ಣೆ ಸೆಟ್ ಆಗ್ತಿಲ್ಲ ಕಣ ಆಂಟಿ. ನಾವು ನೋಡ್ತಾ ಇದ್ದೀವಿ ಎಲ್ಲ ಕಡೆ. ಮತ್ತು ನಾನೊಂದು ಹೆಣ್ಣು ಹೇಳ್ತೀನಮ್ಮ, ಅಂದರೆ ಅವರು ಬಡವರು, ಖರ್ಚು ಪರಿಚಯಕ್ಕೆಲ್ಲ ಇಟ್ಕೊಂಡು ನೀವೇ ಮದುವೆ ಮಾಡ್ಕೊಬೇಕು. ನಿಮ್ಮ ಅಮ್ಮನಿಗೂ ಗೊತ್ತವರು ಸಾಮಾನ್ಯಕ್ಕೆ. ಮತ್ತು ಅವತ್ತು ಒಂದು ಕೆಲಸ ಮಾಡಿ ಫೋನ ಬರ್ಸ್ಕೊಡ್ತೀನಿ, ತಾಳಾಗ ನಿಮ್ಮ ಅಮ್ಮನ ಕೈಲಿ ಕೊಡು, ಫೋನಾಗಿ ಮಾತಾಡ್ಕೊತಾಳೆ. ತಿರ್ಗಿ ಹಂಗೆ ನಾನು ಮಾಡ್ತೀನಿ ಅಂದರೆ ಡೇಟ್ ಆಫ್ ಬರ್ತ್ ಇಸ್ಕೊಂಡು ಸಾಲೊಳಗೆ ಕೇಳ್ಕೊಳ್ಳಿ. ಸರಿ ಆಂಟಿ, ಆಯಿತು, ನಂಬರ್ ಕೊಡಿ, ನಾನು ಅಮ್ಮನ ಕೈಲಿ ಕೊಡ್ತೀನಿ, ಮಾತಾಡುತ್ತೆ. ಆ ಹುಡುಗಿನ ಇವತ್ತು ಮದುವೆಗೆ ಬರ್ತೀನಿ ಅಂತಿದ್ದಪ್ಪ. ಅವ್ರಿಗೆ ಸಂಬಂಧ, ಈ ಮದುವೆ ಆಗ್ತೈತಲ್ಲ ಇವ್ರಿಗೆ ಸಂಬಂಧ. ಇದು ನೋಡೋಣ, ಬಂದರೆ ತೋರಿಸ್ತೀನಿ. ನಿನ್ನ ತಮ್ಮನೂ ಬಂದಿದ್ದೆ, ಅವನಿಗೂ ತೋರಿಸ್ಬೇಕು ಧನ್ಯವಾದಂಗೆ. ನಾನೇನೋ ನಾವು ಹುಡುಗಿ ಚೆನ್ನಾಗೈತೆ ಅಂತ ಒಪ್ಕೊಂಡಿದ್ರೆ ಇನ್ನು ಮುಂದಿಂದ ಏನಾರ ಮಾತಾಡ್ಬೋದಿತ್ತು, ನಾನೆಲ್ಲ ಹೇಳ್ಕೊಡಿಸ್ತಿದ್ದೆ. ಸರಿ ಆಂಟಿ, ನೋಡೋಣ ಹೇಳಿ, ಹುಡುಗಿ ಬರಲಿ, ನಾನೇ ಫೋಟೋ ತಗೊಂಡೋಗಿ ತೋರಿಸ್ತೀನಿ. ಆಂಟಿ, ನಿಮ್ಗೊಬ್ಳು ಮಗಳಿದ್ಲಲ್ವ, ಅವಳು ಮೇ ಬಿ ನಮ್ಮವ್ರು ಕೇಳಿ ಅನ್ಸುತ್ತೆ ಆಂಟಿ. ಏನು ಮಾಡ್ತಿದ್ದಾಳೆ, ಎಲ್ಲಿದ್ದಾಳೆ ಇವಾಗ? ಅವಳಿ ಮಕ್ಳು ಎಷ್ಟು ಜನ? ಅಯ್ಯೋ, ಅವಳು ನಮ್ಮ ಚೆನ್ನಾಗಿದ್ದಾಳೆ. ಅವಳಿಗೆ ಈಗ ಗೌರ್ಮೆಂಟ್ ಕೆಲಸ ಸಿಕ್ಕೈತೆ. ಅವಳ ಮಗಳನ್ನು ಅಲ್ಲಿಂದ ಇಂಜಿನಿಯರಿಂಗ್ ಓದ್ತಾವಳೆ, ಬೆಂಗಳೂರಾಗೆ ರಾಣಿ ಮಹಾರಾಣಿ ಕಾಲೇಜಾಗಿ. ಹೌದಾ ಆಂಟಿ, ಎಲ್ಲಿ ಕೆಲಸ? ತಾಲೂಕು ಆಫೀಸ್ಗೆ ಹೋಗ್ತಾಳೆ. ತಾಲೂಕು ಆಫೀಸಿಗೆ ಕೆಲಸ ಆಗಿರೋದು, 1 ಲಕ್ಷ ರೂಪಾಯಿ ಸಂಬಳ ಅವಳಿಗೆ. ಚೆನ್ನಾಗಿದ್ದಾಳೆ, ಮನೆ ಕಟ್ಟಿಸ್ಕೊಂಡು ಎಲ್ಲನ ಮಕ್ಕಳನ್ನು ಓದಿಸ್ತಾವಳೆ. ಮಕ್ಕಳಿಬ್ರು ಬೆಂಗಳೂರಾಗ ಓದ್ತಾಳೆ, ಇಬ್ಬರು ಇಂಜಿನಿಯರಿಂಗು. ಒಬ್ಬಳು ಮಹಾರಾಣಿ ಕಾಲೇಜು, ಒಬ್ಬ ಮಹಾರಾಜ ಕಾಲೇಜು. ಚೆನ್ನಾಗಿ ಓದ್ತಾರೆ. ಮಕ್ಕಳಂತೂ ಚೆನ್ನಾಗಿ ಇದ್ದಾಳೆ ಕಣಮ್ಮ, ನೋಡೋಕ್ಕೆ ಸಣ್ಣಕ್ಕೆ. ಹಿಂಗೆ ನಿಮ್ಮ ಮಗಳು ಇದ್ದಂಗೆ ಇದ್ದಾಳೆ, ಗೊಂಬೆ ಇದ್ದಂಗೆ ಇದ್ದಾಳೆ. ಹೌದಾ ಆಂಟಿ, ಅವಳು ಮದುವೆ ಮಾಡಲ್ವಾ ಮಗಳದ ಅಥವಾ ಮಗಂದ? ಇನ್ನೂ ಮಾಡಲ್ಲ ಕಣಮ್ಮ ಮಗಳದನ್ನು. ಮಗನ ಇನ್ನೇನು ಜಾಸ್ತಿ ವಯಸ್ಸಾಗಿಲ್ಲ, ಅವನಿಗೂ ಒಂದು 26-27 ಆಗಿರ್ಬೇಕು ಅಷ್ಟೇನ. ಮಗಳನ್ನ ಈ ವರ್ಷ ಇಂಜಿನಿಯರಿಂಗ್ ಸೇರಿಸ್ತಾಳೆ, ಮೇಲೆ ಮದುವೆ ಮಾಡ್ತಾಳೆ. ಆಮೇಲೆ ಡಾಕ್ಟರ್ ಕೋರ್ಸ್ ಹೋಗ್ಬೇಕಂತ ಬೋಲ್ ಆಸೆ ಇತ್ತು ಕಣಮ್ಮ. ಯಾಕೆ ಅವಳಿಗೆ ಸೀಟೇ ಸಿಗಲಿಲ್ಲ, ಅದಕ್ಕೆ ಇಂಜಿನಿಯರಿಂಗ್ ಸೇರ್ಕೊಂಡ್ರು. ನೀವು ಇಂಜಿನಿಯರಿಂಗಿಗೂ ಇದು ಯಾರು ಜಾಸ್ತಿ ಓದಲ್ವಂತೆ ಅಂತ ನನ್ನ ಮೊಮ್ಮಗಳು ಓದ್ತಿರೋದು. ಜಾಸ್ತಿ ಯಾರು ಸೇರಲ್ವಂತೆ, ಕಷ್ಟ, ಸಖತ್ ಕಷ್ಟ ಅಂತೆ.
ಅಜ್ಜಿ ಶಾಂತಾಜಿ, ಅಮ್ಮ ಕೈ ಅಂತೂ ಸರಿಯಾಗಿ ಬಿಡ್ತೈತೆ ಕಣಜ್ಜಿ. ಅವ್ರಿಗೆ ತಲೆನೋವು ಬಂದರೂ ಬಂತೆ ಇವತ್ತು, ಹೇಳೋಕ್ಕಾಗಲ್ಲ. ಏನಾನ ಮಾಡ್ಕೊಳ್ಳಿ ಸುಮ್ಮನೆ ಹೆಂಗ ಓದ್ಲತ್ತ. ನಿನ್ನ ಮಗಳೇನು ಮಾಡ್ತಾಳಮ್ಮ? ಏನು ಇಲ್ಲ ನೀನು ಮದುವೆ ಗಿದ್ವೆ ಮಾಡ್ತಿ, ಅದೊಂದು ಗಂಡಿತ್ತು ಹೇಳ್ತಿದ್ದೆ ಮದುವೆ ಮಾಡಿದ್ರೆ ಚೆನ್ನಾಗೈತ್ರಿ, ಮನೆ ಕೊಡೋದು ಚೆನ್ನಾಗೈತ್ರಿ, ಹುಡುಗನ ಅಂತ ಕೆಲ್ಸಕ್ಕೆ ಹೋಗ್ತಾನಂತೆ, 25,000 ಸಂಬಳ ಅಂತೆ, ಬೇಕಾದ್ರೆ ಖರ್ಚಿಕೊಂಡು ಮಾಡ್ಕೊತಾರೆ ನೀನು ಅಂದರೆ. ಇಲ್ಲ ಆಂಟಿ, ನಾವು ಇನ್ನೂ ಈಗಲೇ ಮದುವೆ ಮಾಡಲ್ಲ. ಅವಳಿಂದನೂ ಸೆಕೆಂಡ್ ಪಿ ಸಿ ಸರಿ. ನಾವು ಜಾಸ್ತಿ ಚೆನ್ನಾಗಿ ಓದಿಸ್ಬೇಕು ಅಂತ ಆಸೆ ಇಟ್ಕೊಂಡಿದ್ವಿ. ಅವಳಿಗೂ MBBS ಮಾಡಬೇಕು ಅಂತ ಜಾಸ್ತಿ ಆಸೆ ಐತಿ. ಅದಕ್ಕೆ MBBS ಏನಾದ್ರು ಸೀಟ್ ಸಿಕ್ಕಿದ್ರೆ ಮುಂದಿನ ವರ್ಷಕ್ಕೆ ಅವಳನ್ನ MBBSಗೆ ಕಳಿಸ್ತೀವಿ, ಇಲ್ಲಾಂದರೆ ಲಾಂಗ್ ಟೈಮ್ ಕೋರ್ಸಿಗೆ ಕಳಿಸ್ತೀವಿ. ಲಾಂಗ್ ಟರ್ಮ್ ಕಳಿಸಿರಿ ವೇಸ್ಟ್ ಅಂತಾರೆ. ಅವಾಗಲೇ ಸೀಟ್ ಸಿಕ್ಕಿಲ್ಲ, 1 ವರ್ಷ ವೇಸ್ಟ್ ಆಯ್ತಲ್ವೇ? ಸುಮ್ಮನೆ ಇಂಜಿನಿಯರಿಂಗ್ ಅಂತ ಕಳಿಸ್ರಿ, ಇಲ್ಲಾಂದರೆ ಮದುವೆ ಮಾಡಿರಿ, ಒಂದು ಒಳ್ಳೆ ಗಂಡ ಐತೆ ಹೇಳ್ತೀನಿ. ಇಲ್ಲ ಆಂಟಿ, ನಾವು ಎಷ್ಟನ ಕಷ್ಟ ಆಗಲಿ ಓದಿಸ್ತೀವಿ, ಮದುವೆ ಮಾಡಲ್ಲ ಇವಾಗಲೇನ. ಅವಳಿಗೆ ಸಖತ್ ಆಸೆ ಐತೆ MBBS ಮಾಡಬೇಕು ಅಂತ, ಚೆನ್ನಾಗಿ ಓದ್ತಾಳೆ. ನನ್ನ ಮಗಳು SLCಗೆ 99.99 ತೆಗ್ದಿರೋದು. PUCಗೂ ಫಸ್ಟ್ PUCಗೆಲ್ಲ ಚೆನ್ನಾಗಿ ನಂಬರ್ ಮಾಡಿ ತೆಗ್ದವಳೆ. ಸೆಕೆಂಡ್ PUCಗೂ ಚೆನ್ನಾಗಿ ತೆಗಿತಾಳೆ ಅಂತ ಟೀಚರ್ಸ್ ಎಲ್ಲ ಹೇಳೋರೆ. ಅದಕ್ಕೆ ನಾವು ಏನು ಮದುವೆ ಸತಿಗೆ ಹೋಗಲ್ಲ. ಹೌದಾ? ಅಷ್ಟು ಚೆನ್ನಾಗಿ ಓದ್ತಾಳೆ? ಮದುವೆ ಓದಿ ಮದುವೆ ಮಾಡ್ಬೇಕಾರೆ ಹೇಳು. ಗಂಡು ಇನ್ನು ನನಗೆ ಗೊತ್ತಿರೋ ಒಯ್ದೋ ಗಂಡುಗಳು ಒಳ್ಳೊಳ್ಳೆ ಜನನೇನ, ಚೆನ್ನಾಗಿರೋರೇನ, ಅವ್ರಿಗೆ ಹೇಳೋಣ, ಮಾಡ್ಕೊತಾರೆ. ಸರಿ ಆಂಟಿ, ಆಯಿತು. ಆಮೇಲೆ ನಿಮ್ಮ ಅಮ್ಮಂಗೆ ಹೇಳು, ಆಂಟಿ ಅಮ್ಮಾಜಿ ಆಂಟಿ ಸಿಕ್ಕಿತ್ತು ಅಂತ ಮರಿಬೇಡ. ಆಗ ನೋಡು ನನ್ನ ಮೊಮ್ಮಗಳು ಬಂದು, ಅವಳೆ ನನ್ನ ಮೊಮ್ಮಗಳು ಬೆಂಗಳೂರಾಗ ಓದ್ತಿರೋಳು. ಚೆನ್ನಾಗಿದ್ದಾಳೆ ಆಂಟಿ ನಿಮ್ಮ ಮೊಮ್ಮಗಳು. ಆಗ ಅದೇ ನಾನು ನಿಮ್ಮ ತಮ್ಮಗೊಂದು ಎಣ್ಣೆ ಹೇಳಿನಲ್ಲ ಬರ್ತಾಳಂತ, ಆಗ ಅವಳೆ ನನ್ನ ಮೊಮ್ಮಗಳ ಜೊತೆ ನಿಂತವಳಲ್ಲ, ಆಗ ಹುಡುಗಿನೇ. ನೋಡು ನಿಂಗೆ ಇಷ್ಟ ಆದರೆ ಫೋಟೋ ತಗೊಂಡು ಹೋಗು, ನಿಮ್ಮ ತಮ್ಮಗೆ ತೋರಿಸು, ನಿಮ್ಮ ಅಪ್ಪ ನಿಮ್ಮ ಅಮ್ಮಗೂ ತೋರಿಸು. ಅಂದರೆ ಹತ್ತಿರ ಡೇಟ್ ಆಫ್ ಬರ್ತ್ ಇಸ್ಕೊಂಡು ಕೊಡ್ತೀನಿ, ಸಾಲೊಳಗೆ ಕೇಳ್ಕೊಂಡಿರಂತೆ. ಸರಿ ಆಯ್ತು ಇಲ್ಲ ಆಂಟಿ. ಯಾಕಂటే ನಿಮ್ಮ ಮಗಳು ಮದುವೆ ಬಂದಿಲ್ವಾ? ಮೊಮ್ಮಗಳು ಒಂದು ಒಬ್ಬಳೇ ಕಾಣಿಸ್ತಾವಳೆ. ಬರ್ತಾಳಮ್ಮ. ನಾವಂದರೆ ನಮ್ಮೂರಿಂದ ಮದುವೆ ಬಸ್ಸೇ ಮಾಡಲಿಲ್ಲ, ನಾವು ನಮ್ಮೂರಿಗೆ ಲಾಸ್ಟ್ ಬಸ್ಸಿಗೆ ಬಂದ್ವಿ. ಅದಕ್ಕೆ ಮುಂಚೆನೇ ಬರೋದು, ಇನ್ನೂ ಮದುವೆ ಬಸ್ ಬಂದಿಲ್ಲ, ಅವರಮ್ಮ ಮದುವೆ ಬಸ್ಸಿಗೆ ಬರ್ತಾಳೆ ಡ್ಯೂಟಿ ಮುಗಿಸ್ಕೊಂಡು. ಹಿಂಗೇನು? ಹೌದಾ, ಸರಿ ಆಂಟಿ, ಆಯಿತು. ನಿಂಗೆ ಎಷ್ಟು ಜನ ಮಕ್ಕಳು? ಒಬ್ಬಳೇ ಮಗಳು? ಇಲ್ಲ ಆಂಟಿ, ಇಬ್ಬರು. ಮತ್ತು ಇನ್ನೊಬ್ಳು ಬಂದಿಲ್ವೇ? ಎಲ್ಲೇನೋ ಆಡಕ್ಕೆ ಹೋಗ್ಯಾಳ ವಾರಕ್ಕೆ? ಇಲ್ಲ ಆಂಟಿ, ಅವಳು ಹಂಗೆಲ್ಲ ಅವ್ರ ಅಪ್ಪನ ಬಿಟ್ಟು ಬರಲ್ಲ. ಅವ್ರ ಅಪ್ಪನ ಜೊತೆ ಅವಳು ಮನೆಗಿದ್ಲು, ಇಲ್ಲ ನನ್ನ ಜೊತೆ ಮದುವೆಗೆ ಬಂದು. ಅಜ್ಜಿ, ನಾವು ಹೊರಗಿರ್ತೀವಿ, ಹುಡ್ಕಾಡ್ಬೇಡ. ನಿಂಗೇನು ಬೇಕು ಅಂದರೆ ಫೋನ್ ಮಾಡು, ಬರ್ತೀವಿ, ಸರಿನಾ? ಸರಿ ಕಣ್ರಿ, ದಯವಾಗಿರ್ರಿ. ಜೊತೆಗೆಲ್ಲ ಜನಪಾನ ಒಳಗೆ ಪಡೆದೇ ಇರ್ತೈತೆ, ಯಾರನ್ನ ಕಟ್ಕಿಟ್ ಮಾಡ್ಕೊಂಡಾರ ಆಮೇಲೆ. ಸರಿ ಆಯ್ತು ಅಜ್ಜಿ, ನೋಡ್ಕೊಳ್ತೀವಿ. ಬಾರಿ ಹೋಗೋಣ. ಇಲ್ಲ ಯಾರು ನಿಂತ್ಕೊಂತಾರೆ, ಅಲ್ಲಿ ಹೊರ ಕೂತ್ಕೊಳ್ಳಂಬ ತಣ್ಣು ಗಾಳಿ ಬರ್ತೈತೆ. ಸರಿ ನಡಿ ಹೋಗೋಣ. ಮತ್ತೆ ಇನ್ನೇನಮ್ಮ ಸಮಾಚಾರ? ಇನ್ನೇನಿಲ್ಲ ಆಂಟಿ, ಹೇಳ್ಬೇಕು. ಇನ್ನೇನು ಹೇಳೋಣ? ನೀವೆಲ್ಲ ಮೀರೋದು ಎಷ್ಟು ನಿಮ್ಮ ಮನೆಯವರು? ಮನೆ ಕಡೆ ಏನು ಪಾಠ ಐತೆ? ಎಲ್ಲಿದ್ದೀರಿ ಇವಾಗ ನೀವು? ಆಂಟಿ, ನಮ್ಮ ಮನೆಯವರು ಇಬ್ಬರು ಅಣ್ಣ ತಮ್ಮಗಳು. ನಮ್ಮ ಮನೆಯವ್ರದ್ದು ಇಂಜಿನಿಯರಿಂಗ್ ಆಯ್ತು, ಅವರು ಇಂಜಿನಿಯರು, ಅವ್ರಿಗೂ 1.5 ಲಕ್ಷ ಸಂಬಳ ಇನ್ಫೋಸಿಸಲ್ಲಿ. ನಾವು ಬೆಂಗಳೂರಲ್ಲೇ ಇದ್ದೀವಿ. ನಮ್ಮ ಅಲ್ಲಿ ಮನೆ ಕಡೆಗೆ ಒಂದು 30 ಎಕರೆ ಜಮೀನು ಐತೆ. ನಮ್ಮ ಮನೆಯವ್ರ ತಮ್ಮ ನಮ್ಮ ಇದನ್ನ ನೋಡ್ಕೊತಾನೆ, ಅವನಿಗೂ ಮದುವೆ ಆಗೈತೆ, ಅವ್ರಿಗೂ 2 ಮಕ್ಕಳು. ಅವನೇ ನೋಡ್ಕೊತಾನೆಲ್ಲ. ನಾವು ರಜೆ ಇದ್ದಾಗೆಲ್ಲ ಒಂದ್ಸತಿ ಬಂದು ಹೋಗ್ತೀವಿ ಅಷ್ಟೇ. ನೆನ್ಕೊ ಹೋಗ್ತಿಲ್ವೇ? ಹೋಗ್ತಿದೆ ಆಂಟಿ, ನನಗೂ 50,000 ಸಂಬಳ ಕೊಡ್ತಾಯಿದ್ರು ಅವಾಗ. ನಾನು ಮದುವೆ ಮಕ್ಕಳಾದ್ಮೇಲೆ ಹೋಗಲಿಲ್ಲ. ಇನ್ನು ಇವರು ಸ್ಕೂಲು ಅದು ಇದು ಎಜುಕೇಷನ್ ಅಂತ ನಾನು ಅವಾಗಿಂದ ಇಲ್ಲೇ ಹೋಗಿಲ್ಲ. ಇಷ್ಟಂತ ಹೋಗಿದ್ರೆ ನನಗೂ 1 ಲಕ್ಷ ಹತ್ರ ಸಂಬಳ ಸಿಗೋದು ಆಂಟಿ. ನಾನು ಹೋಗಲಿಲ್ವಲ್ಲ, ಅದಕ್ಕೆ ಅಷ್ಟಕ್ಕೆ ಸ್ಟಾಪ್ ಆಯಿತು. ಅಯ್ಯೋ, ಹೆಣ್ಮಕ್ಳಿಗೆ ಅಷ್ಟೇ ಅತ್ತ. ಮದುವೆ ಆಯ್ತು ಮಕ್ಕಳಾತಂದ್ರೆ ಯಾವ ಕೆಲ್ಸಕ್ಕೆ ಹೋಗಿಲ್ಲ, ಕಾರ್ಯಕ್ಕೆ ಹೋಗಿಲ್ಲ. ಈಗ ನನ್ನ ಮಗಳು ಹಂಗಲ್ಲ ಕಣಮ್ಮ, ಗೌರ್ಮೆಂಟ್ ಅಪಾಯಿಂಟ್ ಆಗೈತೆ ನೋಡು, ಹೋಗ್ತಾಳೆ, ಒಳ್ಳೆ ಸಂಬಳ ಸಿಗ್ತೈತೆ, ಅದ್ರ ಜೊತೆ ಗಿಂಬಾನು ಸಿಗುತ್ತೆ. ಅದು ಎಷ್ಟು ಬಿಟ್ಟು ಮನೆ ಖರ್ಚಿಗೂ ಮಕ್ಳು ಖರ್ಚಿಗೂ ಆಳ ಖರ್ಚಿಗೂ ಎಲ್ಲ ಆಗುತ್ತೆ, ಸಂಬಳ ಹಂಗೆ ಉಳಿತೈತೆ. ಹೌದು ಆಂಟಿ, ಇನ್ನು ತಾಲೂಕು ಆಫೀಸ್ಗಳಿಗೆ ಏನು ಕಮ್ಮಿ ದುಡ್ಡು ತಗೊಂತಾರೆ, ಎಲ್ಲದಕ್ಕೂ ದುಡ್ಡು. ಲಂಚ ಇಲ್ದಲೇ ಬೇರೆ ಕೆಲಸನೇ ಮಾಡ್ಕೊಡಲ್ಲ ಆಂಟಿ. ನಾನು ನೋಡಿದ್ದೀನಿ ಹೇಳ್ರಿ ತಾಲೂಕು ಆಫೀಸಲ್ಲಿ. ಇಲ್ಲ ಮನೆ, ಅವಳು ಯಾರು ತಗೋ 1 ರೂಪಾಯಿನೂ ಇಸ್ಕೊಳಲ್ಲ, ಇನ್ನು ಅವಳ ಕೈಯಿಂದ ಖರ್ಚಾದ್ರೂ ಪರವಾಗಿಲ್ಲ, ಯಾರು ತಗೋ ಇಸ್ಕೊಳಲ್ಲ ಅಂತೇಳಿ ನನ್ನ ಮಗಳು. ಅಮ್ಮ ಏನು ಬಿಡ್ತಾವಳ ಮಣಿ, ಅವ್ರ ಮಗಳು ನನಗೇನು ವಯಸ್ಸಿಗೆ ದುಡ್ಡು ಬರೋಂಗೆ ಮಾಡ್ಕೊಳಕ್ಕೆ 3,000 ದುಡ್ಡು ಇಸ್ಕೊಂಡವಳೆ. ಅವಾಗ 1 ರೂಪಾಯಿ ಮುಟ್ಟಲ್ಲ ನನ್ನ ಮಗಳು, ಯಾರು ತಗೊಂಡು ಅಂತ ಬರ್ತಾವಳಲ್ಲ ಇವಳು. ಯಾಕಂದ್ರೆ ಗೊತ್ತಿದ್ದಾರೆ ಹೇಳ್ಬೇಕು, ಇವಳು ಮಗಳು ಹಣೆ ಬರೋಣ, ಇವಳು ಹಣೆ ಬರೋಣ. ಹೋಗೋ ಮಗಳು ದುಡ್ಡು ಅಂದರೆ ಹೇಸಿಗೆ ಮೇಲೆ ಬಿದ್ದು ನಾಲ್ಗೆ ಎತ್ಕೊಂತಾರೆ. ಶಾಂತಾಜಿ, ನಿಜ. ನಾನು ಯಮ್ಮನಿ ಮಾತಾಡಿಸ್ದಾಗೆಲ್ಲ ಭಾರಿ ಒಳ್ಳೇದು ಬಿಡು. ನಮ್ಮರು ತಮ್ಮರು ಗೊತ್ತಿರೋರು ಇದ್ರು ಹೋದ್ರೆ ತಾಲೂಕು ಆಫೀಸಿಗೆ ಜಲ್ದಿ ಕೆಲಸ ಆಗುತ್ತೆ, ದುಡ್ಡು ಇಸ್ಕೊಳ್ಳಲ್ಲ ಅಂತ. ನಾನು ಹೋದ್ರೆ ನನ್ನ ತೆಗೆ ಹತ್ತದ ವಂಶ ವೃಕ್ಷಕ್ಕೆ 5,000 ರೂಪಾಯಿ ಇಸ್ಕೊಂಡೋಳಲ್ಲ ಅಜ್ಜಿ. ಎಂಥ ಮುಂಡೆ ಅಂತೀಯ? ಕಣೆ ಮಣಿ, ಯಮ್ಮನಿ ಲಂಚ ಇದೆಲ್ಲ ಕೆಲಸ ಮಾಡೋದೇ ಇಲ್ವಂತೆ, ಸಖತ್ ದುಡ್ಡು ಮಾಡ್ಕೊಂಡು ಹೋಗುತ್ತೆ ಕಣ ಮಣಿ. ಶ್ವೇತಾ, ಮತ್ತೆ ನಿಮ್ಮ ಮಗ ಏನು ಎಷ್ಟು ವರ್ಷ ಅಂತ ಹೇಳು?
ಅವನಿಗೆ ಮದುವೆ ಗಿದ್ವೆ ಮಾಡ್ತೀವಿ ಮಾಡಂಗಿದ್ರೆ ಹೇಳು, ಇನ್ನೊಂದು ಎಣ್ಣೆ ಐತಿ ಕೊಡಿಸ್ತೀನಿ ಹೇಳಿ. ನೀವು ಇಷ್ಟು ಚೆನ್ನಾಗಿದ್ರೆ ಮನೆ ಕಡೆಗೆ ಒಳ್ಳೆ ಸಂಬಳದ ಅಂತಾರೆ, ಅತ್ತೆನೂ ಮಾವ ಅಂತ ಹೇಳಿ ನೆಲ ಸುಳ್ಳು ಹೇಳಿ ಮದುವೆ ಮಾಡಿಸ್ತೀನಿ ಹೇಳು. ಅಯ್ಯೋ ಆಂಟಿ, ಅಂಥ ತಪ್ಪು ಮಾಡಿಬಿಟ್ಟಿರ ಮಾಡಿರ ಸುಳ್ಳು ಬಳಿ ಹೇಳಿ. ಆಮೇಲೆ ಮದುವೆ ಆದ್ಮೇಲೆ ನಿಜ ಏನು ಅಂತ ಗೊತ್ತಾಗುತ್ತೆ, ಅವಾಗಾದ್ರೂ ತೆಗ್ದಾಕಂತಾರೆ. ನಾನು ನಿಮ್ಮದು ಕಟ್ಕೊಂಬಿಟ್ರೆ ಅಷ್ಟೇ ಮುಗೀತು. ಆಮೇಲೆ ಎರಡು ಒಡವೆ ಕೂಡ ಮಾಡಿಸಿ ಕಳಿದೆಯೇ ಮಗಳಿಗೂ ನಿಂಗೂ ಒಡವೆ ಬೇರೆ ಜಾಸ್ತಿ ಆಗಿತ್ತು ನಮ್ಮ ಹೆಂಗೆ ಮದುವೆ ಮಾಡೋದು ಹೇಳು. ಹ್ಞೂ ಆಂಟಿ, ನನಗೆ ಒಡವೆದೇ ಬಂಗಿಲ್ಲ. ನಮ್ಮ ಮನೆಯವರು ನನಗೆ ಹೊಸ್ದಾಗಿ ಒಡವೆ ಮಾಡಿಸಿಟ್ಟಾರೆ. ನನಗೆ ಯಾವ ಸಮಸ್ಯೆನೂ ಇಲ್ಲ. ಅದಕ್ಕೆ ನಾವು ನಿಧಾನಕ್ಕೆ ನೋಡ್ಕೊಂಡು ಒಳ್ಳೆ ಒಳ್ಳೆ ಅತ್ತೆ ಮಾವ ಅಂತನ ನೋಡ್ಕೊಂಡು ನನ್ನ ಮಕ್ಳು ಕೊಡ್ತೀವಿ. ಸುಮ್ಮನೆ ದಬ ದಪ್ಪ ಬೀಳಲ್ಲ ಕಣಂಟಿ. ನಮ್ಮ ನೀನು ಹೇಳೋದು ನಿಜ. ಇದು 30 ಕಾಲು ಎಡಗೈ ಬಲ ನಮ್ಮ ಕಾಲ ಬಲಗೈ ಎಡಗೈ ನಮಗಾಗಲ್ಲ ಕಣ. ಯಾವ ಮಾಡಿಸ್ಬಿಡ್ತಾರೆ ಪಕ್ಕದ ಮನೆಗಿದ್ರು. ಹಿಂಗೇನಾ ನಮ್ಮ ಮನೆ ಪಕ್ಕದಾಗೆ ಮದುವೆ ಆಗಿತ್ತು, ಚೆನ್ನಾಗೇ ಇದ್ರಮ್ಮ. ಅದು ಗಂಡು ಮೀರ್ಕೊಂಡು ಹೇಳ್ತಾರಮ್ಮ, ಮಗ ಕರ್ಕೊಂಡು ಮಗ ಆಗಿತ್ತು. ಹಿಂಗಾದ್ರೆ ಹೆಂಗೆ ಮಾಡೋದು ಹೇಳಿ. ಅವ್ನು ಹುಡುಗ ಒಳ್ಳೇದಂತೆ, ಏನೋ ಹುಡುಕಿದ ತಪ್ಪಿಲ್ಲ ಅಂತ ಅಷ್ಟೇ. ಹ್ಞೂ ಆಂಟಿ, ನಮ್ಮೂರಲ್ಲೂ ಹಿಂಗೆ ಆಗಿತ್ತು. ಅವ್ರ ಅಕ್ಕನ ಮಗಳನ್ನೆಲ್ಲ ಮಾಡ್ಕೊಳಕ್ಕೆ ಅಂತನ ಸಾಕೊಂಡಿದ್ರು. ಆ ಹುಡುಗಿ ಯಾಕೆ ಅವ್ರ ಮಾಮನಾಗಕ್ಕೆ ಇಷ್ಟ ಇರಲಿಲ್ವಲ್ಲ, ಹೋಗಿ ಯಾರನ್ನ ಮದುವೆ ಆಯ್ತು ಕಣಾಂಟಿ. ಅದಕ್ಕೆ ಭಯ. ಹಂಗೆ ನಾ ಸುಮ್ಮನೆ ಹುಡುಗಿ ಹೋಗ್ತಾರೇನ ಯಾವ ಮದುವೆ ಮಾಡಬಾರ್ದು. ನೀವು ಅಷ್ಟೇನ ಹುಡುಗಿ ಒಪ್ಪಿರೋ ಮಾತಿಗೆ ಮದುವೆ ಮಾಡಿಸ್ರಿ, ಅದೇ ಮಾಡಿಸ್ಬೇಡ್ರಿ, ನಿಮ್ಮನ್ನು ಬೈಕೊಂಡ್ಬಿಡ್ತಾರೆ. ಹ್ಞೂ ನಮ್ಮ ನೀನು ಹೇಳೋದು ನಿಜ, ಕೆಟ್ಟಲ್ಲ ಆಯಿತು. ಆಂಟಿ, ಮತ್ತೆ ನಿಮ್ಮ ಅಮ್ಮಗಳು ನಮ್ಮ ಅಮ್ಮನಿಗಿಂತ ದೊಡ್ಡವಳಲ್ಲ, ಅದಾದ ಚೆನ್ನಾಗಿರೋ ಗಂಡ ಐತೆ ಅಂದ್ರಲ್ಲ, ನಿಮ್ಮ ಅಮ್ಮಗಳಿಗೆ ಕೊಡ್ಸೋದಲ್ವೇ? ಮಾಡಿಸಿ ಸುಮ್ಮನೆ ಚೆನ್ನಾಗಿರ್ತಾಳೆ ಅವಳು ನಮ್ಮ ಮಗಳೇನು. ಏ ಇಲ್ಲಮ್ಮ, ಹುಡುಗ ಚೆನ್ನಾಗಿದ್ರು ಮನೆ ಕಡೆಗೆ ಐತಾನೆ, ಕೆಲಸದಾಗಿಲ್ಲ. ಅದಕ್ಕೆ ನಾವು ಕೊಡಲ್ಲ, ಕೆಲಸದಾಗಿರೋದನ್ನೇ ನೋಡೋದು. ನೀವು ಸರಿಯಾದ ಕೊಡಂಡಿ. ನಿಮ್ಮ ಮಕ್ಕಳಿಗೆ ಕೊಟ್ಟಿ ಅಂದರೆ ಅವಳು ದೊಡ್ಡಳಾಗಬೇಕು ಹಂಗೆ ಹಿಂಗೆ ಅಂತಾನೆ ಹೇಳ್ಬಿಡ್ತೀರ. ನಮ್ಮಂಥವ್ರ ಮಕ್ಳಿಗಾದರೆ ಹೇಳ್ತೀರ ಮನೆ ಕಡೆ ಚೆನ್ನಾಗಿದ್ದಾರೆ ಹೋಗ್ರಿ ಅಂತ. ನೀವು ಹಸಂದಿದ್ದಾರ ನಿಮ್ಮೇನೇನೋ ಅಂದ್ಕೊಂಡಿದ್ದೆ. ಏ ಯಾರು ಹೇಳಿದೆ ನಮ್ಮ, ಏನು ಹಣೆಗೆ ಬರ್ತಿದ್ದೈತೆ ಅದೇ ಕಣ ಮಗಲ್ಲ. ಋಣ ಅಂತ ಒಂದೇ ಇದ್ರೆ ಯಾರಿಗೂ ತಪ್ಸೋಕ್ಕಾಗಲ್ಲ. ಸುಮ್ಮನೆ ನಾವು ಮಾತಾಡೋಕ್ಕಾಗ್ತದೆ, ನಮ್ದೆಲ್ಲ ಆಟಾಡ್ಬಿಟ್ಟಾರಕ್ಕೆ ಅಷ್ಟೇ. ಹ್ಞೂ ಸರಿ ನಾವು ನಮ್ಮೂರಲ್ಲ ವಚ್ಚಿರ್ಕೊಂತಾರೆ, ಇನ್ನು ಬೈಕ್ ಅಂತಾರೆ ನೋಡು. ಯಾರೋ ಗೊತ್ತಿಲ್ಲ ಯಾಕ್ರಿಲ್ಲ ಅಂತ ಹೋಗ್ತೀನಿ ನಾನು. ಹ್ಞೂ ಸರಿ ಆಂಟಿ, ಆಯಿತು ಹೋಗಿ. ಏನೇ ಮಜಮ್ಮ ಮುಗೀತು ನಿನ್ನ ಭಾಷಣ ಎಲ್ಲ. ಎಲ್ಲಾದ್ರೂ ಭಾಷಣ ಸುಮ್ಮನಿರಾಗಲ್ಲ, ಎಲ್ಲಾದ್ರೂ ವಟ ಅಂತಿರ್ತಿ. ನಿನ್ನ ತಾಯಿ ನೀನು ಹುಟ್ಬೇಕಾರೆ ಜ್ಞಾನ ತಾಯಿ ಇದ್ರೆ ಏನು ಕತೆನ. ಕಟ್ ಮಾಡ್ತೀನಿ. ಯಾವನ ಹೆಣ್ಣು ಗಂಡನು ನೀನಂತೂ ಬಂದಿದ್ದಾಗೆಲ್ಲ ಹುಡುಕಾಣತ್ತೆ. ಅದೊಂದು ಗಂಡ ಐತೆ ಇಲ್ಲೊಂದು ಎಣ್ಣೆ ಐತೆ ಅಂತ ಬ್ರೋಕರ್ ಕೆಲಸ ಚೆನ್ನಾಗಿ ಮಾಡ್ತೀವಿ. ಅದಕ್ಕನ್ನ ಸೇರ್ಕೊಂಡು ದುಡ್ಡನ್ನು ಹಾಕ್ತೈತಿ. ಅದೇ ನನಗೆ ದುಡ್ಡು ಮೇಲೆ ಆಸೆ ಇಲ್ಲ ಕಣಜಿ. ಯಾರ ಮಕ್ಕಳು ಚೆನ್ನಾಗಿರಲಿ ಅಂತ ಹೇಳ್ದೆ ಅಷ್ಟೇನ. ನನಗೆ ಗೊತ್ತಿರೋ ನಾನು ಹೇಳ್ತೀನಪ್ಪ, ನಾನು ಏನು ಮಾಡೋಣ. ಹೇಳ್ಬಾರ್ದಾರೆ ಸುಮ್ಮನಿರೋಣಂದ್ರೆ ನನ್ನ ಬಾಯಿ ನನ್ನ ಮನಸ್ಸು ಯಾವುದೂ ಸುಮ್ಮನಿರಲ್ಲ. ಹೇಳು ಅಂತಿರ್ತೈತೆ. ಅದಕ್ಕೆ ಕಣಜಿ ಮನ್ಸ ಕಂಟ್ರೋಲ್ ಇದ್ದಾಗ ಎಲ್ಲ ಸರಿಯಾಗುತ್ತೆ. ನೀವು ಮಾತಾಡ್ಬೇಕು ಅಂದ್ಕೊಂಡ್ರೆ ಫಸ್ಟ್ ಮಾತಾಡ್ತಿದ್ವಿ ವಟ ಅಂತ. ಹ್ಞೂ ಆಯ್ತು ರಜಿ, ನೀನು ಹೆಂಗೆ ಹೇಳ್ತಿ ಹಂಗೆ ಮಾಡ್ತೀನಿ ನಿನ್ಮೇಲೆ. ಹ್ಞೂ ಸರಿ. ಅದೇ ನೀವು ಯಾರಿಗೇನು ಕೆಟ್ಟದ್ದು ಮಾತಾಡಲ್ಲ ಕಣಜಿ. ನಾನು ಮಾತಾಡಿದ್ರು ಎಲ್ಲರಿಗೂ ಒಳ್ಳೇದೇ ಬಯಸೋದು. ಅದೇ ಏನು ಮಾಡ್ತೀಯ ಅಷ್ಟು ಮಾತಾಡೋದಕ್ಕೆ ಎಲ್ಲನ ಬಾಯಿ ಬಡ್ತೀವಿ ಅಷ್ಟು ಮಾತಾಡ್ತಾಳೆ ಅಂತ ಆಡ್ಕೊತಾರೆ. ನಾನೇನು ಮಾಡೋದು? ನಾನು ಯಾರಿಗನ್ನ ಕೆಟ್ಟದ್ದು ಮಾಡಬೇಕು ಅಂತಾರೆ, ಅವ್ನು ಅನ್ಸೋಕೆ ಅಂದ್ಕೊಳ್ಳಲ್ಲ ಕಣಜಿ. ನನ್ನ ಹೃದಯದಾಗೂ ಅದಿಲ್ಲ ಕೆಟ್ಟದ್ದು ಮಾಡಬೇಕು ಅಂತ. ಅಕ್ಕ ಮಜಕಯ್ಯ, ನೀನು ಕೆಟ್ಟಳು ಅಂತ ಹೇಳ್ತಿಲ್ಲೋ, ಹಿಂಗೆ ಜನ ಆಡ್ಕೊತಾರೆ ಸುಮ್ಮನಿರಕ್ಕ ಅಂತ ಹೇಳ್ತೀವಜ್ಜಿ ಅಷ್ಟೇ. ನೀನು ಬೇಜಾರು ಮಾಡ್ಕೊಂಬಾರ್ದು, ಸುಮ್ಮನಿರು. ಏ ಇಲ್ಲ ಮೈ ಬಜ್ಜಿ ಹಿಂಗೆ ಆಡುತ್ತೆ ಅಂತ ನಾನು ಇನ್ನೇನು ಬೇಜಾರು ಮಾಡ್ಕೊಂಡೆ. ಬಜ್ಜಿ ಹಣೆ ಬರ್ ನಂಗೆ ಗೊತ್ತಿಲ್ಲ ಅಂತ.